ಓಕೆ, ಇವಾಗ ನೀವು ಡೆಲ್ಲಿಗೆ ಹೋಗ್ತೀರಿ ಅಂದಾಗ ಅಲ್ಲಿ ನಿಮ್ಮ ಸಪೋರ್ಟ್ ಸಿಸ್ಟಮ್ ಹೇಗಿರುತ್ತೆ? ಕರ್ನಾಟಕದ ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಇವಾಗ ಯಾರೋ ಪ್ರಿಲಿಮ್ಸ್ ಪಾಸ್ ಮಾಡಿಕೊಂಡ್ರು, ಮೇನ್ಸ್ ಪಾಸ್ ಮಾಡಿಕೊಂಡ್ರು, ಇಂಟರ್ವ್ಯೂಗೆ ಹೋಗಬೇಕು ಅಂದಾಗ ವಾಟ್ ಆರ್ ದ ಸೋರ್ಸಸ್? ಒಬ್ಬ ಅಭ್ಯರ್ಥಿಗೆ ಏನು ಸಿಗುತ್ತಲ್ಲಿ ಡೆಲ್ಲಿನಲ್ಲಿ ಮ್ಯಾಮ್ ಒಂದು ಓಲ್ಡ್ ರಾಜೇಂದ್ರ ನಗರ್ ಅಂತ ಒಂದು ಹಬ್ ಕ್ರಿಯೇಟ್ ಆಗಿದೆ, UPSC ಹಬ್. ಓಕೆ, ಭಾಳ ವರ್ಷಾನುಗಟ್ಲೆಯಿಂದ ಅದೊಂದು ಹಬ್ ಕ್ರಿಯೇಟ್ ಆಗಿದೆ. ಸೊ ಅಲ್ಲಿ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಸುಮಾರು ಇದ್ದಾವೆ, ಭಾಳಷ್ಟು ಇದ್ದಾವೆ. ಸೊ ಒಬ್ಬ ಕ್ಯಾಂಡಿಡೇಟ್ಗೆ ಚಾಯ್ಸ್ ಇದೆ, ಯಾವ ಥರ ಕೋಚಿಂಗ್. ಫಾರ್ ಎಕ್ಸಾಂಪಲ್, ಒಂದು ಫೌಂಡೇಶನ್ ಕೋರ್ಸ್ 2 ಲಕ್ಷದಿಂದ ಹಿಡ್ಕೊಂಡು ನಿಮಗೆ 20,000 ತನಕ ಎಲ್ಲ ಥರ ಟೈಪ್ ಆಫ್ ಫೌಂಡೇಶನ್ ಕೋರ್ಸಸ್, ಬೇಸಿಕ್ ಕೋಚಿಂಗ್ದು ಈ ಪ್ರೈಸ್ ರೇಂಜಲ್ಲಿದೆ. ಸೊ ಆ್ಯಂಡ್ ಆಲ್ಸೋ ಅಫ್ಕೋರ್ಸ್ ಕ್ವಾಲಿಟಿನೂ ಚೇಂಜ್ ಆಗುತ್ತೆ. ಈಗ ಡಿಜಿಟಲ್ ಸ್ಪೇಸಿಂದ ಬಂದಾಗಿಂದ ಇನ್ನಷ್ಟು ಡೆಮೋಕ್ರಟೈಸ್ ಆಗಿದೆ ಪ್ರಿಪರೇಷನ್. ಸೊ ಡೆಲ್ಲಿಗೆ ಹೋಗ್ಬೇಕಂತಿಲ್ಲ, ಮುಂಚೆ ಅದೊಂದು ಇತ್ತು, UPSC ಮಾಡಬೇಕಂದ್ರೆ ಡೆಲ್ಲಿಗೆ ಹೋಗಬೇಕು ಅಂತ. ಈಗ ಹೈದರಾಬಾದ್ ಆಗಲಿ, ಪುಣೆ ಆಗಲಿ, ಬೆಂಗಳೂರು, ಚಂದ್ರ ಲೇಔಟ್, ಇಟ್ ಹ್ಯಾಸ್ ಡೆವಲಪ್ಡ್ ಆಸ್ ದೇರ್ ಓನ್ UPSC ಹಬ್ಸ್. ಸೊ ನಾನು ಸ್ಪೆಸಿಫಿಕಲಿ ಡೆಲ್ಲಿಗೆ ಹೋಗಿ ಓದಬೇಕನ್ನೋ ಅದೇನು ಪರಿಕಲ್ಪನೆ ಇದೆ, ಐ ವಿಲ್ ನಾಟ್ ಸಪೋರ್ಟ್ ಇಟ್. ಈಗ ಭಾಳಷ್ಟು ಡೆಮೋಕ್ರಟೈಸ್ ಆಗಿದೆ. ಅಫ್ಕೋರ್ಸ್ ಇಂಟರ್ವ್ಯೂ ಟೈಮಲ್ಲಿ ಭಾಳಷ್ಟು ಹೆಲ್ಪ್ ಸಿಗುತ್ತೆ, ಮೇನ್ಸಲ್ಲಿ ಹೆಲ್ಪ್ ಸಿಗುತ್ತೆ. ಸೊ ನಾನು ಕೂಡ ಲಾಸ್ಟ್ ಅಟೆಂಪ್ಟಲ್ಲಿ ಮೇನ್ಸ್ಗೆ ಅಷ್ಟೇ ನಾನು ಡೆಲ್ಲಿಗೆ ಹೋಗಿದ್ದು. ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಡೆಲ್ಲಿಗೆ ಪ್ರಿಪರೇಷನ್ಗೆ ಅಂತ ಹೋಗಿದ್ದು, ಆ ಒಂದು 3 ತಿಂಗಳಿಗೆ. ಸೊ ಐ ಥಿಂಕ್ ಆ ಒಂದು ಫಿಕ್ಸ್ ಟೈಮ್ ಸ್ಲಾಟ್ಗೆ ಹೋದರೆ ಭಾಳಷ್ಟು ರಿಸಲ್ಟ್ ಸಿಗುತ್ತೆ, ಅದರ್ ದೆನ್ ನಾನು ಫುಲ್ ಫ್ಲೆಜ್ಡ್ ಕೋಚಿಂಗೇ ಮಾಡಬೇಕು. ಬಿಕಾಸ್ ಡೆಲ್ಲಿ ವೆದರ್ ಈಸ್ ಎಕ್ಸ್ಟ್ರೀಮ್ ಕೋಲ್ಡ್, ಎಕ್ಸ್ಟ್ರೀಮ್ ಹೀಟ್. ಇಲ್ಲಿ ಎಸ್ಪೆಷಲ್ ನಮ್ಮ ಸೈಡಿಂದ ಹುಡುಗರಿಗೆ ಹೋದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಆಸ್ಪಿರೆಂಟ್ಸ್ಗೆ. ಸೊ ಹೆಲ್ತ್ ಭಾಳ ಮ್ಯಾಟರ್ ಆಗುತ್ತೆ. ಸೊ ಐ ಫೀಲ್ ಡೆಲ್ಲಿ ಈಸ್ ನಾಟ್ ದಿ ಏನಂತಾರೆ ಎಂಡ್. ಭಾಳಷ್ಟು ಡೆಮೋಕ್ರಟೈಸ್ ಆಗಿದೆ, ಓಪನ್ ರಿಸೋರ್ಸಸ್ ಲೈಕ್ ಆನ್ಲೈನ್ ರಿಸೋರ್ಸಸ್ ಭಾಳಷ್ಟು ಬಂದಿದ್ದಾವೆ, ಕಮ್ಮಿ ಪ್ರೈಸಸ್ಸಲ್ಲಿ, ಕಾಂಪಿಟೇಟಿವ್ ಪ್ರೈಸಸ್ಸಲ್ಲಿ ಬಂದಿದೆ. ಸೊ ಡೆಫಿನೆಟ್ಲಿ ಕ್ಯಾಂಡಿಡೇಟ್ಸ್ ಕ್ಯಾನ್ ಲುಕ್ ಫಾರ್ ಇಟ್. ಮೇನ್ಸಿಗೆ ಬೇಕಂದರೆ ಆ ಒಂದು ಕಾಲಾವಕಾಶಕ್ಕೆ ಹೋಗ್ಬೋದು, ಅಥವಾ ಇಂಟರ್ವ್ಯೂಗಂತೂ ಡೆಫಿನೆಟ್ಲಿ ಹೋಗಲೇಬೇಕು. ಮೈ ಸಜೆಷನ್ ಇಸ್ ಇಂಟರ್ವ್ಯೂಗಂತೂ ಡೆಲ್ಲಿಗೆ ಹೋಗಲೇಬೇಕು. ಓಕೆ, ಈಗ ಪ್ರಿಲಿಮ್ಸ್ ಪಾಸ್ ಮಾಡ್ಕೊಳ್ತಾರೆ ಯಾರು, ಮೇನ್ಸಿಗೆ ನಾವು ರೆಡಿ ಆಗಬೇಕು ಅಂತ ಹೇಳಿದ್ರೆ ಆಗ ಕೋಚಿಂಗ್ನ ಅವಶ್ಯಕತೆ ಎಷ್ಟಿರುತ್ತೆ? ಅಥವಾ ಸೆಲ್ಫ್ ಪ್ರಿಪರೇಷನ್ ಅಂದರೆ ಹೇಗಿರುತ್ತೆ? ಸೆಲ್ಫ್ ಪ್ರಿಪ್ರೇಷನ್ನಿಂದ ಒಂದು ಅಡ್ವಾಂಟೇಜ್ ಅಂದರೆ ಮ್ಯಾಮ್, ಲೈಕ್ ನೀವು ಎಲ್ಲನೂ ಓದ್ತೀರಾ, ಅದಕ್ಕೊಂದು ಲಿಮಿಟೇಷನ್ ಇರಲ್ಲ. ಆ್ಯಂಡ್ ಎಲ್ಲನೂ ನೀವೇ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಓದ್ತೀರಾ. ಸೊ ಯು ವಿಲ್ ಲರ್ನ್ ಅ ಲಾಟ್ ಇನ್ ದ ಪ್ರೊಸೆಸ್. ಕೋಚಿಂಗ್ ಪ್ರಾಬ್ಲಮ್ ಒಂದೇ ಅಂದರೆ ಒಂದೇ ಡಿರೆಕ್ಷನ್ ತೋರಿಸ್ತಾರೆ, ಇದೇ ಒಂದೇ ಡಿರೆಕ್ಷನ್ ಓದೋಕ್ಕೆ ಅಂತ ಹೇಳ್ಕೊಡ್ತಾರೆ. ಹಿಂಗೆ ಕಟ್ಬಿಟ್ಟು ಎಸ್ ಆ ಒಂದು ಕುದುರೆಗೆ ಇದು ಹಾಕ್ದಂಗೆ. ಎಸ್, ಅದೇ ದಟ್ಸ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಆಫ್ ಕೋಚಿಂಗ್. ಡ್ರಾಬ್ಯಾಕ್ ಬಿಕಾಸ್ ಕ್ಯಾಂಡಿಡೇಟ್ ಎಲ್ಲನೂ ಸ್ಪೂನ್ ಫೀಡಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಇದೇ ಒಂದೇ ಡಿರೆಕ್ಷನಲ್ಲೇ ಓದಿದ್ರೇ ಸಕ್ಸಸ್ ಸಿಗತ್ತೆ ಅಂತ ಅಂದ್ಕೊಂಡ್ಬಿಡ್ತಾರೆ, ವಿಚ್ ಈಸ್ ರಾಂಗ್. UPSCಗೆ ಬರೀ ಬುಕ್ಸಿಂದ ಇನ್ಫಾರ್ಮೇಷನ್ ಸಿಗಲ್ಲ. ನ್ಯೂಸ್ ಪೇಪರ್ಸ್ ಇದೆ, ಮ್ಯಾಗ್ಝಿನ್ಸ್ ಇದೆ, ಭಾಳಷ್ಟು ಸೊಸೈಟಿನಲ್ಲಿ ಅಬ್ಸರ್ವೇಷನ್ಸ್ ಮಾಡಬೇಕಾಗತ್ತೆ. ಸೊ ಯು ಶುಡ್ ಬಿ ಓಪನ್ ಎಂಡೆಡ್. ಸೊ ಕೋಚಿಂಗ್ದು ಎಸ್, ಇಟ್ ಗಿವ್ಸ್ ಅ ಪ್ಲ್ಯಾಟ್ಫಾರ್ಮ್, ಇಟ್ ಗಿವ್ಸ್ ಅ ಡೈರೆಕ್ಷನ್, ಬಟ್ ದಟ್ಸ್ ನಾಟ್ ದ ಓನ್ಲಿ ಡಿರೆಕ್ಷನ್. ಸೆಲ್ಫ್ ಸ್ಟಡಿನಲ್ಲಿ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್. ಯಾಕಂದರೆ ಭಾಳಷ್ಟು ಆಗಲೇ ಹೇಳ್ದಂಗೆ ನಾವಾಗೆ ಓದಿದಾಗ ಅದು ಭಾಳಷ್ಟು ಇಂಟರ್ನಲೈಸ್ ಆಗುತ್ತೆ, ಇನ್ನಷ್ಟು ಮೆಮರಿನಲ್ಲಿ ಸ್ಟ್ರಾಂಗಾಗಿ ಉಳ್ಕೊಳ್ಳುತ್ತೆ. ಆ್ಯಂಡ್ ಆ ಕಾನ್ಫಿಡೆನ್ಸೇ ಬೇರೆ ಇರುತ್ತೆ. ಸೊ ಇನ್ ದ ಪ್ರೊಸೆಸ್ ಯು ವಿಲ್ ರೀಡ್ ಮೋರ್. ಸೊ ಐ ವಿಲ್ ಸಪೋರ್ಟ್ ಇಟ್. ಬಟ್ ಸೆಲ್ಫ್ ಸ್ಟಡಿದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಇಸ್ ಎಲ್ಲಿಂದ ಶುರು ಮಾಡೋದು ಅನ್ನೋದು ಗೊತ್ತಿರುತ್ತೆ, ಎಲ್ಲಿ ಎಂಡ್ ಮಾಡೋದು ಅನ್ನೋದು ಗೊತ್ತಿರಲ್ಲ. ಸೊ ಅಲ್ಲಿ ಲೂಪಲ್ಲಿ ಸಿಕ್ಕೊಂಡ್ಬಿಡ್ತಾರೆ.